ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು. ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ. ಪದ್ಮಪುರಾಣದ ಆದಿಖಂಡದ ಪ್ರಥಮ ಅಧ್ಯಾಯ. ಮಹಾಲಕ್ಷ್ಮಿಗೆ ಆನಂದಪ್ರದವಾಗಿಯೂ ಉತ್ತಮವೆಂಬ ವ್ಯವಹಾರಕ್ಕೆ ಅರ್ಹವಾಗಿಯೂ ಇರುವ, ಪ್ರಪಂಚದಲ್ಲಿರುವ ಎಲ್ಲ ಜನರ ಹೃದಯದಲ್ಲಿಯೂ ವಾಸಿಸುವ ಮಹಾಜನರಿಗೆ ಮುಖ್ಯ ಗಮ್ಯ ಸ್ಥಾನವಾದ ಉತ್ತಮವಾದ ವಸ್ತುಗಳಿಗೆಲ್ಲಕ್ಕಿಂತಲೂ ಉತ್ತಮವಾದ ಗೋವಿಂದನ ಚರಣಕಮಲವನ್ನು ನಮಸ್ಕರಿಸುವೆನು. ಒಂದಾನೊಂದು ಕಾಲದಲ್ಲಿ ಉರಿಯುತ್ತಿರುವ ಅಗ್ನಿಗೆ ಸಮಾನರಾದ ಹಿಮವತ್ ಪರ್ವತದಲ್ಲಿ ವಾಸಿಸುವ ಸಕಲ ವೇದಗಳನ್ನು ತಿಳಿದಿರುವ ಎಲ್ಲ ಋಷಿಗಳು ಶೌನಕ ಋಷಿಯನ್ನು ನೋಡಲು ಕುತೂಹಲವುಳ್ಳವರಾಗಿ ನೈಮಿಷಾರಣ್ಯವನ್ನು ಹೊಂದಿದರು. ಕಾಲತ್ರಯಗಳಲ್ಲಿರುವ ವಸ್ತುಗಳನ್ನು ಸಾಕ್ಷಾತ್ಕರಿಸುವ ಉತ್ತಮ ಸ್ವಭಾವದಿಂದ ಕೂಡಿರುವ ನಾನಾ ಪುಣ್ಯಾಶ್ರಮಗಳಲ್ಲಿ ವಾಸಿಸುವ ಋಷಿಗಳ ಮಧ್ಯದಲ್ಲಿ ಮಹೇಂದ್ರ ಮತ್ತು ವಿಂಧ್ಯ ಪರ್ವತಗಳಲ್ಲಿ ವಾಸಿಸುವ ಎಲ್ಲ ಋಷಿಗಳು ಆ ನೈಮಿಷಾರಣ್ಯಕ್ಕೆ ಬಂದರು. ಅದೇ ರೀತಿಯಲ್ಲಿ ಅರ್ಬುದಾರಣ್ಯದಲ್ಲಿ ವಾಸ ಮಾಡುವವರು, ಪುಷ್ಕರಾರಣ್ಯದಲ್ಲಿ ವಾಸಿಸುವವರು, ಜಾಂಬು ಮಾರ್ಗವೆಂಬ ಕ್ಷೇತ್ರವಾಸಿಗಳು, ಸತ್ಯಕ್ಷೇತ್ರವಾಸಿಗಳೂ ಸಹ ಅಲ್ಲಿಗೆ ಬಂದರು. ಇದೇ ರೀತಿಯಲ್ಲಿ ಧರ್ಮಾರಣ್ಯವಾಸಿಗಳು, ದಂಡಕಾರಣ್ಯವಾಸಿಗಳು, ಶ್ರೀಶೈಲ ಕ್ಷೇತ್ರದಲ್ಲಿರುವವರು, ಕುರುಕ್ಷೇತ್ರ ನಿವಾಸಿಗಳೂ ಸಹ ಬಂದರು. ಹಿಂದೆ ಹೇಳಿದ ಋಷಿಗಳಲ್ಲದೆ ಯಾವಾಗಲೂ ಶಸ್ತ್ರಾಸ್ತ್ರಗಳನ್ನು ಮನನ ಮಾಡುತ್ತಿರುವ ಬೇರೆ ಬೇರೆ ಋಷಿಗಳೂ ಕೂಡ ಆ ಶೌನಕ ಮುನಿಯನ್ನು ನೋಡಲು ಉತ್ಸಾಹವುಳ್ಳವರಾಗಿ ಶಿಷ್ಯರೊಂದಿಗೆ ನೈಮಿಷಾರಣ್ಯಕ್ಕೆ ಬಂದರು. ಹೀಗೆ ಬಂದ ಋಷಿಗಳೆಲ್ಲರೂ ಶೌನಕ ಮುನಿಯನ್ನು ಪೂಜಿಸಿ ಆತನಿಂದ ಸತ್ಕರಿಸಲ್ಪಟ್ಟವರಾಗಿ ವ್ರತಧಾರಿಗಳು ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ನಾನಾ ಬಗೆಯಾದ ಆಸನಗಳಲ್ಲಿ ಕ್ರಮವರಿತು ಕುಳಿತುಕೊಂಡರು. ಹೀಗೆ ಆಸನಗಳಲ್ಲಿ ಕುಳಿತವರಾಗಿ ಮುನಿಗಳು ಕೃಷ್ಣನ ಸಂಬಂಧವಾದ ಪುಣ್ಯಕರಗಳಾದ ಕಥೆಗಳನ್ನು ಒಬ್ಬರಿಗೊಬ್ಬರು ಹೇಳತೊಡಗಿದರು. ಸುಸಂಸ್ಕೃತರಾದ ಆ ಋಷಿಗಳು ಹೇಳಿ ಕೇಳಿಸುವುದರೊಳಗಾಗಿ ತೇಜಸ್ವಿಯಾಗಿಯೂ ಕಾಂತಿಯುಕ್ತನಾಗಿಯೂ ಇರುವ ಸೂತ ಪುರಾಣಿಕನು ಅಲ್ಲಿಗೆ ಬಂದನು. ವ್ಯಾಸ ಶಿಷ್ಯನಾಗಿಯೂ ಪುರಾಣಗಳನ್ನೆಲ್ಲ ತಿಳಿದವನಾಗಿಯೂ ರೋಮಹರ್ಷಣನೆಂದು ಪ್ರಸಿದ್ಧನಾಗಿಯೂ ಇರುವ ಆ ಮುನಿಯು ಬಂದಿರತಕ್ಕ ಋಷಿಗಳನ್ನೆಲ್ಲ ಪೂಜಿಸಿ ಅವರಿಂದ ತಾನು ಸತ್ಕಾರವನ್ನು ಹೊಂದಿ ಕುಳಿತುಕೊಂಡನು. ಹೀಗೆ ಸುಖವಾಗಿ ಕುಳಿತಿರುವ ವ್ಯಾಸ ಶಿಷ್ಯನಾದ ಸೂತ ಮಹಾಮುನಿಯನ್ನು ಕುರಿತು ಅಲ್ಲಿ ಬಂದಿರತಕ್ಕ ಮಹಾ ತಪಸ್ವಿಗಳಾದ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡಿದರು. ಋಷಿಗಳು ಹೇಳಿದರು, ಎಲೈ ಮಹಾಮೇಧಾವಿಯಾದ ವ್ರತವನ್ನೆಲ್ಲ ಅನುಷ್ಠಾನ ಮಾಡಿರುವ ಪೌರಾಣಿಕನಾದ ರೋಮಹರ್ಷಣನೇ, ಪುಣ್ಯಕರವಾದ ಎಷ್ಟೋ ಕಥೆಗಳನ್ನು ಹಿಂದೆ ನಿನ್ನಿಂದ ಕೇಳಿರುವೆವು. ಈಗ ಹರಿಯ ಕಥೆಯನ್ನು ಕೇಳುವುದರಲ್ಲಿ ಉತ್ಸಾಹವುಳ್ಳವರಾಗಿರುವೆವು. ಹರಿಯಲ್ಲಿ ಭಕ್ತಿ ಇಡುವುದೇ ಮಾನವರಿಗೆ ಪರಮಧರ್ಮವು. ಹರಿಯ ವೃತ್ತಾಂತದಿಂದ ಕೂಡಿರುವ ಪುರಾಣವನ್ನು ಮತ್ತೂ ಹೇಳು. ಹರಿಯಿಂದ ಹೊರತಾದ ಕಥೆಯು ಸ್ಮಶಾನಕ್ಕೆ ಸಮಾನವಾದುದು. ಹರಿಯೇ ಆಯಾಯ ತೀರ್ಥ ಸ್ವರೂಪವನ್ನು ತಾಳಿರುವೆನೆಂದು ಶಾಸ್ತ್ರದಲ್ಲಿ ಪ್ರಸಿದ್ಧಿ ಇರುವುದು. ಆದುದರಿಂದ ಪುಣ್ಯಜನಕವಾದ ತೀರ್ಥದ ಹೆಸರುಗಳನ್ನು ಹೇಳು. ಚರವಾಗಿಯೂ ಸ್ಥಿರವಾಗಿಯೂ ಇರುವ ಈ ಪ್ರಪಂಚವು ಯಾರಿಂದ ಸೃಷ್ಟಿಸಲ್ಪಟ್ಟಿತು? ಯಾರು ಕಾಪಾಡುವರು ಮತ್ತು ಯಾರಲ್ಲಿ ಲಯವನ್ನು ಹೊಂದುವುದು? ಯಾವ ಕ್ಷೇತ್ರಗಳು ಪುಣ್ಯಕರಗಳು, ಯಾವ ಪರ್ವತಗಳು ಪೂಜಾರ್ಹವಾದವುಗಳು ಮತ್ತು ಪುಣ್ಯಜನಕಗಳಾದ ನದಿಗಳಾವುವು? ಶುಭವನ್ನುಂಟು ಮಾಡುವ, ಪಾಪವನ್ನು ನಾಶ ಮಾಡುವ ಇವೆಲ್ಲವನ್ನೂ ನಮಗೆ ಓ ಮಹಾತ್ಮನಾದ ಮುನಿಯೇ ಹೇಳು. ಸೂತ ಮುನಿಯು ಹೇಳಿದನು, ಎಲೆ ಪೂಜ್ಯರಾದ ಋಷಿಗಳೇ, ಬಹಳ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿದಿರಿ. ಆ ಹರಿಯನ್ನು ನಮಸ್ಕರಿಸಿ ಪದ್ಮಪುರಾಣವನ್ನು ಹೇಳುವೆನು. ಪರಾಶರರ ಮಗನಾದ, ಪರಮಪುರುಷನಾದ, ಸರ್ವವೇದವನ್ನು ಹೊರಗೆಡವಿದ, ಸರ್ವವಿದ್ಯೆಗಳಿಗೂ ಆಶ್ರಯದಾತನಾದ, ಲೋಕಕ್ಕೆ ಜ್ಞಾನವನ್ನು ಹರಡುವ, ವೇದ ವೇದಾಂತಗಳಲ್ಲಿ ತಿಳಿಯಲು ಯೋಗ್ಯನಾದ, ಶಾಂತಮೂರ್ತಿಯಾದ, ಆತ್ಮಬುದ್ಧಿಗೆ ಗೋಚರನಾದ, ಪರಿಶುದ್ಧವಾದ, ತೇಜೋ ವಿಸ್ತಾರವುಳ್ಳ, ಲೋಕದಲ್ಲಿ ಹರಡಿರುವ ಕೀರ್ತಿಯಿಂದ ಯುಕ್ತನಾದ ವೇದವ್ಯಾಸ ಮುನಿಯನ್ನು ಯಾವಾಗಲೂ ನಮಸ್ಕರಿಸುವೆನು. ಯಾರ ಅನುಗ್ರಹದಿಂದ ಈ ಕಥೆಯನ್ನು ಹೇಳಲುದ್ಯುಕ್ತನಾಗಿರುವೆನೋ, ಹೆಚ್ಚಾದ ತೇಜಸ್ಸುಳ್ಳ ಭಗವಂತನಾದ ಆ ವ್ಯಾಸಮುನಿಗೆ ನಮಸ್ಕಾರವು. 6 ಖಂಡಗಳಿಂದಲೂ 55,000 ಗ್ರಂಥಗಳಿಂದಲೂ ಕೂಡಿರುವ
ಪುಣ್ಯಪ್ರದವಾದ ಈ ಪದ್ಮಪುರಾಣವನ್ನು ಹೇಳುವೆನು. ಈ ಪುರಾಣದಲ್ಲಿ ಮೊದಲನೆಯದು ಆದಿಖಂಡವು, ಎರಡನೆಯದು ಭೂಮಿಖಂಡವು, ಮೂರನೆಯದು ಬ್ರಹ್ಮಖಂಡವು, ನಾಲ್ಕನೆಯದು ಪಾತಾಳಖಂಡವು, ಐದನೆಯದು ಕ್ರಿಯಾಖಂಡವು, ಕೊನೆಯದು ಉತ್ತರಖಂಡವು. ಈ 6 ಖಂಡಗಳು ಸೇರಿದುದೇ ಮಹಾಪದ್ಮಪುರಾಣವೆಂದು ಪ್ರಖ್ಯಾತವಾಗಿದೆ. ಜಗತ್ತಿನ ವಿಷಯಗಳೆಲ್ಲವನ್ನೂ ಇದರಲ್ಲಿ ವಿವರಿಸಿದೆ. ಇದರ ವೃತ್ತಾಂತವನ್ನು ಹೇಳುವ ಪುರಾಣವನ್ನು ಪದ್ಮಪುರಾಣವೆಂದು ಪಂಡಿತರು ಹೇಳುವರು. ಈ ಪುರಾಣವಾದರೋ ವಿಷ್ಣು ಮಹಾತ್ಮೆಯನ್ನು ಹೇಳುವುದರಿಂದ ಪರಿಶುದ್ಧವಾಗಿರುವುದು. ದೇವದೇವನಾದ ಹರಿಯೇ ಈ ಪುರಾಣವನ್ನು ಬ್ರಹ್ಮನಿಗೆ ಮೊದಲು ಹೇಳಿದನು. ಬ್ರಹ್ಮನು ನಾರದನಿಗೂ, ನಾರದನು ನಮ್ಮ ಗುರುವಾದ ವ್ಯಾಸನಿಗೂ ಹೇಳಿದನು. ಗುರುವಾದ ವ್ಯಾಸನು ಇತಿಹಾಸ ಸಹಿತವಾದ ಎಲ್ಲ ಪುರಾಣಗಳನ್ನು, ಸಂಹಿತೆಗಳನ್ನು ತನಗೆ ಪ್ರಿಯನಾದ ನನಗೆ ಅಧ್ಯಯನ ಮಾಡಿಸಿದನು. ಶ್ರವಣದಿಂದ ಬ್ರಹ್ಮಹತ್ಯಾದಿ ಪಾತಕಗಳನ್ನು ಪರಿಹರಿಸುವ, ಅತಿ ಕಷ್ಟದಿಂದ ಸಂಪಾದಿಸಿರುವ ಆ ಪುರಾಣವನ್ನು ನಾನು ಈಗ ಹೇಳುವೆನು. ಶ್ರದ್ಧಾ ಭಕ್ತಿಯಿಂದ ಕೂಡಿ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಕೊಡುವ ಈ ಪುರಾಣವನ್ನು ಕೇಳುವವನು ಸರ್ವತೀರ್ಥ ಸ್ನಾನ ಮಾಡಿದ ಪುಣ್ಯವನ್ನು ಹೊಂದುವನು. ಅಶ್ರದ್ಧೆಯಿಂದ ಕೇಳುವವನು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾನೆ. ಆದ್ದರಿಂದ ಈ ಪದ್ಮಪುರಾಣವನ್ನು ಸರ್ವ ಪ್ರಯತ್ನದಿಂದಲೂ ಶ್ರವಣ ಮಾಡು. ಇಲ್ಲಿರುವ ಶಿಷ್ಯ ಸಮೇತರಾದ ಎಲ್ಲ ಋಷಿಗಳೂ ಕೇಳಿರಿ. ಪಾಪವನ್ನು ಹೋಗಲಾಡಿಸಿ ಪುಣ್ಯವನ್ನುಂಟು ಮಾಡುವ ಆದಿಖಂಡವನ್ನು ಈಗ ಹೇಳುವೆನು. ಇಲ್ಲಿಗೆ ಆದಿಖಂಡದ ಮೊದಲನೆಯ ಅಧ್ಯಾಯವು ಮುಗಿಯಿತು.